ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಸೋಲಿನ ಒಂದು ಅನುಭವವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆ ಭಾಗದಲ್ಲಿ ನಡೆದಿದೆ. ಇದನ್ನು ನಿವೃತ್ತ ಜಿಲ್ಲಾಧಿಕಾರಿ ಶಂಭು ಕಲ್ಲೋಳಿಕರ್ ಆಗಾಗ ಅನೇಕ ಭಾಷಣಗಳಲ್ಲಿ ಇದೇ ಮಾತನ್ನು ಆಡ್ತಾ ಇದ್ದಾರೆ. ಇದು ನಿಜವಾಗಿದೆಯಾ? ಅದನ್ನು ಕಾದು ನೋಡಬೇಕು. ಯಾಕಂದರೆ ಇವರು ಏನು ತಿರುಗುವಂಥ ಪ್ರತಿ ಕ್ಷೇತ್ರದಲ್ಲಿ ಭೇಟಿ ಕೊಡುವಂಥ ಒಂದು ವಿಷಯ ನೋಡಿದರೆ ಹಾಗೆ ಅನಿಸ್ತಾ ಇದೆ. ಇದರಿಂದ BJPಗೆ ಹೆಚ್ಚು ಲಾಭ. ಶಂಭು ಕಲ್ಲೋಳಿಕರ್ ಇವರನ್ನು ಬೀಳಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ದಲಿತ ಮುಖಂಡರು ಅನೇಕ ಲೀಡರ್ಗಳು ಕೂಡ ಇದ್ದಾರೆ. BJP ನಾಯಕರು ಇದನ್ನೇ ಹೊಂದಿದ್ದಾರೆ. ಇನ್ನು ಸೋಲಿನ ಭಯದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸತೀಶ್ ಜಾರಕಿಹೊಳಿ ಅನೇಕ ನಾಯಕರನ್ನು ಕರೆಸ್ತಾ ಇದ್ದಾರೆ. ಶರದ್ ಪವಾರ್ ಅವರು ನಿಪ್ಪಾಣಿಗೆ ಭೇಟಿ ಕೊಟ್ಟಿದ್ದಾರೆ. ನಂತರ ಅನೇಕ ನಾಯಕರು ತೇಜಸ್ವಿ ಗೌಡ ಭೇಟಿ ಕೊಟ್ಟಿದ್ದಾರೆ. ನಂತರ ಸಿದ್ದರಾಮಯ್ಯ ಬಂದಿದ್ದಾರೆ, DK ಶಿವಕುಮಾರ್ ಬಂದಿದ್ದಾರೆ. ಇದು ಅವರ ಭೀತಿಯನ್ನು ತೋರಿಸಿಕೊಡ್ತದೆ. ಎಂದಿಗೂ ಇವರು ಚುನಾವಣೆ ತಂತ್ರಗಾರಿಕೆಯಲ್ಲಿ ವಿಫಲರಾಗಿರಲಿಲ್ಲ. ಆದರೆ ಪ್ರಥಮ ಬಾರಿಗೆ ಯಾವಾಗ ಶಂಭು ಕಲ್ಲೋಳಿಕರ್ ನಾಮಪತ್ರ ವಾಪಸ್ ಪಡಲಿಲ್ಲ ಆವಾಗ ಇವರಿಗೆ ನಡುಕುಂಟಾಯಿತು. ಹೀಗಾಗಿ ಇವರು ಶಂಭು ಕಲ್ಲೋಳಿಕರ್ ಬಗ್ಗೆ ಅನೇಕ ವಿಷಯಗಳನ್ನು ಇವರು ಈಗ ಬಾಯಿ ಬಿಡ್ತಾ ಇದ್ದಾರೆ. ಅಂದರೆ ಅಂಜಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಇನ್ನು ಶಂಭು ಕಲ್ಲೋಳಿಕರ್ ಬಗ್ಗೆ ಹೇಳಬೇಕಾದ್ರೆ ಇವ್ರದ್ದು ಏನು ಪ್ರಚಾರ ಇದೆ ಅದು 8 ಕ್ಷೇತ್ರದಲ್ಲಿದೆ. ಆದರೆ ಉಳಿದ 2 ಅಭ್ಯರ್ಥಿಗಳ ಪ್ರಚಾರವೇ ಇಲ್ಲ. ಆದರೆ ಒಳ ಹೊಂದಾಣಿಕೆ ರಾಜಕಾರಣ ಚರ್ಚೆ ನಡೆದಿದೆ. ಇಲ್ಲಿ ಪಕ್ಷಕ್ಕಿಂತ ಆಯಾ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಇವರೇ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಪಕ್ಷ ಗೌನ ಏನಿದ್ರು ಒಳ ಹೊಂದಾಣಿಕೆ ರಾಜಕಾರಣ. BJPಗೆ ಅದು ಕಾಡ್ತಾ ಇದೆ. BJPಯಲ್ಲಿ ಎಲ್ಲವೂ ಸರಿ ಇಲ್ಲ. ಮಹೇಶ್ ಕೌಟಿಮಠ, ನಂತರ ಪ್ರಭಾಕರ್ ಕೋರೆ, ನಂತರ ರಮೇಶ್ ಕತ್ತಿ ಇವರು ಕೂಡ ಅಷ್ಟಕ್ಕಷ್ಟೇ. ಹೀಗಾಗಿ ಅವರಿಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆ. ಆದರೆ ಶಂಭು ಕಲ್ಲೋಳಿಕರ್ ನಿಂತಿದ್ದರಿಂದ ಸ್ವಲ್ಪ ಹುರುಪಿನಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಆರ್ಸಿ ಬಂದರು. ನೀವು ಆಲ್ರೆಡಿ ಇತಿಹಾಸ ರಚಿಸಿದಿರಿ. ನಿಮಗೆ ಇತಿಹಾಸ ಮಾಡಿದ ನಿಮಗೆ ಒಂದು ಹಿರಿಮೆ ಮತ್ತು ಗರಿಮೆ ನಿಮಗಿದೆ. ಈಗ ಈ ಸಾರಿ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಇದು 3ನೇ ಸಾರಿ ಮಾಡಿದ್ರೆ ನೀವು ಎಕ್ಸ್ಪರ್ಟ್ ಆಗಿ ಈಜಿಯಾಗಿ ಮಾಡಬಹುದು ಅಂತ ನನ್ನ ನಂಬಿಕೆ ಇದೆ. ಯಾಕಂದ್ರೆ ನೀವು ಬಹಳ ಪ್ರಜ್ಞಾವಂತ ಮತದಾರರಿದ್ದೀರಿ. ನೀವು ಚಿಕ್ಕೋಡಿ ಮತದಾರರ ಅಷ್ಟು ಸುಲಭವಾಗಿ ಯಾರನ್ನೂ ಹಚ್ಕೊಳ್ಳಂಗಿಲ್ಲ, ಮತ್ತು ಹಚ್ಕೊಂಡ್ರೆ ಅವರು ಬಿಡಂಗಿಲ್ಲ. ಅದು ನಿಮಗೆ ಇಲ್ಲೊಂದು ಪ್ರಾಕ್ಟೀಸ್ ಐತಿ. ಶಂಕರಾನಂದ ಸಾಹೇಬ್ರು ನೀವು 7 ಸಾರಿ ಇಲೆಕ್ಷನ್ ಗೆಲ್ಲಿಸಿ ಕಲ್ಸಿರಿ. ಮತ್ತು ಅವ್ರು ಎಷ್ಟಪ್ಪ ಅಂತಂದ್ರೆ 30 ವರ್ಷ ಈ ದೇಶದ ಬೇರೆ ಬೇರೆ ಹುದ್ದೆಯಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ. ಮತ್ತು ಅದೇ ಥರ ನೀವು ಯಾರನ್ನ ಆರಿಸ್ಕೊಟ್ಟಿರಲ್ಲ ಅವರೆಲ್ಲ ಮಂತ್ರಿಗಳಾಗ್ಯಾರ. ಮತ್ತು ನನಗೂ ಅದ ಯೋಗ್ಯತೆ ಗೊತ್ತಿಲ್ಲ. ಇವತ್ತು ಈ ಯಮಕನ್ ಮಾಡಿ ಬೃಹತ್ ಏನು ಈ ಸಮಾವೇಶ ನಡೆದೈತಿ, ನಿಮ್ಮೊಬ್ಬೊಬ್ಬರ ಆಶೀರ್ವಾದ ನನ್ನ ಮೇಲೆ ಇದ್ರೆ ಇವಾಗಿನ ದೇಶದ ರಾಜಕೀಯ ಸ್ಥಿತಿಗತಿ ನೀವು ನೋಡಿದ್ರೆ ಎಲ್ಲ ಚಾನ್ಸ್ ಅದಾವ. ನೀವು ಏನು ವೋಟ್ ಹಾಕ್ತೀರಿ ಶಂಭು ಸರ್ಗೆ, ಏನ್ ನೀವು ವೋಟ್ ಹಾಕ್ತೀರಿ ನಿಮ್ಮ DC ಅವರಿಗೆ, ಮತ್ತೆ ಏನ್ ನೀವು ವೋಟ್ ಹಾಕ್ತೀರಿ ನಿಮ್ಮ ಮಗಗೆ ಮತ್ತು ನಿಮ್ಮ ಸಹೋದರನಿಗೆ, ಎಲ್ಲ ಚಾನ್ಸ್ ಅದಾವ. ಅವ್ರು ಕೇಂದ್ರದಾಗ ಮಂತ್ರಿ ಆಗೋ ಚಾನ್ಸು ಅದಾವ. ಇವಾಗ ಎರಡು ಪೇ ಸೆಲೆಕ್ಷನ್ ನಡೆದಾವ. ಆಲ್ಮೋಸ್ಟ್ 160-170 ಸೀಟ್ಗೆ ಇಲೆಕ್ಷನ್ ಮುಗಿದೈತಿ. ನೀವೆಲ್ಲರೂ TV ನೋಡಾಕತ್ತೀರಿ, ನೀವೆಲ್ಲರೂ ಪೇಪರ್ ಓದಾಕತ್ತೀರಿ. ಯಾವ ಪಕ್ಷಕ್ಕೂ ಮೆಜಾರಿಟಿ ಇಲ್ಲ ಅಂತ ಹೇಳಿ ಎಲ್ಲ ಸರ್ವೆ ಹೇಳಾಕತ್ತಾವ ಇಲ್ರಿ? ಮತ್ತೆ ಇಬ್ರು 2 ಪಕ್ಷಕ್ಕೆ ಮೆಜಾರಿಟಿ ಇಲ್ದಿದ್ರೆ ಯಾರಿಗೆ ಬಹಳ ಕಿಮ್ಮತ್ ಇರ್ತೈತಿ? ಸ್ವತಂತ್ರಕ್ಕೆ ಕಿಮ್ಮತ್ ಇರ್ತೈತಿಲ್ಲ. ಹಂಗಾದ್ರೆ ಇವತ್ತು ನಿಮ್ಮ ಕೈಯಾಗ ಈ ದೇಶದ ಹಣೆ ಬರುವಂತ ಒಂದು ತಾಕತ್ತು ಮತ್ತು ಒಂದು ಪವರ್ ಐತಿ. ಅದನ್ನು ಸರಿಯಾಗಿ ಯೂಸ್ ಮಾಡ್ರಿ ಅಂತ ಹೇಳಕ್ ನಾ ಬಯಸ್ತಾ ಇದ್ದೀನಿ. ಮತ್ತೆ ಇವಾಗ ನಿಮಗೆಲ್ಲ ಗೊತ್ತೈತಿ
ನಾವು ಈ ಜಾಗ ಯಾಕೆ ಚೂಸ್ ಮಾಡ್ಕೊಂಡಿವಪ್ಪ ಅಂತ ನಿಮ್ಗೆ ನಾ ಹೇಳಕ್ ಬರ್ತೀನಿ. ನನಗೆಲ್ಲ ಗೊತ್ತು. ನಾನು ಪ್ರತಿಯೊಂದು ಮೀಟಿಂಗ್ದಾಗ ನಾ ಯಾಕೆ ಎಲೆಕ್ಷನ್ಗೆ ನಿಂತೀನಿ ಅಂತ ಹೇಳಿ ನನ್ನ ಸಹೋದರಿಗಳಿಗೆ ನಾನು ಹೇಳ್ಕೊತಾನೆ ಇದ್ದೀನಿ. ನಾನು ಯಾಕೆ ಈ ಎಲೆಕ್ಷನ್ಗೆ ನಿಂತೀನಿಪ್ಪ ಅಂತಂದ್ರೆ, ಒಂದು, ಇಲ್ಲಿ ನಡೆಯುತ್ತಿರುವಂತ ಭ್ರಷ್ಟಾಚಾರದ ವಿರುದ್ಧ ನಾನು ಎಲೆಕ್ಷನ್ಗೆ ನಿಂತೀನಿ. ಎರಡನೇದು, ನಾನು ಯಾಕೆ ಎಲೆಕ್ಷನ್ಗೆ ನಿಂತೀನಿಪ್ಪ ಅಂತಂದ್ರೆ, ಏನು ಈ ಕುಟುಂಬ ರಾಜಕಾರಣ, ವಂಶಾವಳಿ ರಾಜಕಾರಣ ನಡೀತಾ ಇದೆ ಅಲ್ಲ, ಅದಕ್ಕೆ ವಿರೋಧವಾಗಿ ನಾನು ಈ ಎಲೆಕ್ಷನ್ ನಿಂತೀನಿ ಅಂತ ಹೇಳಾಕತ್ತೀನಿ. ಇವು ಭ್ರಷ್ಟಾಚಾರ ಮತ್ತು ಇದು ಕುಟುಂಬ ರಾಜಕಾರಣ ಈ ನಮ್ಮ ಸಂವಿಧಾನಕ್ಕೆ ಎಷ್ಟು ಗಂಡಾಂತರ ಮತ್ತು ಎಷ್ಟು ಘಾತಕತೆ ಅನ್ನೋದನ್ನ ಹೇಳಕ್ ಬರ್ತೀನಿ. ಯಾಕಂದ್ರೆ ಈ ಭ್ರಷ್ಟಾಚಾರ ಅನ್ನೋದು ಈಗೇನು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ಇದು ಗೆದ್ದಲು ಹುಳ ಇದ್ದಂಗಿದೆ. ಗೊತ್ತಿಲ್ಲದ ಗಿಡದ ಬೇರುಗಳು ಕಡ್ಕೋತ ಒಂದು ದಿನ ನಿಮ್ಮ ಗಿಡ ಏನು ಒಳ್ಳೆ ಗಿಡ, ಮಾವಿನ ಗಿಡನೇ ಇರಲಿ, ಒಳ್ಳೆ ಹಣ್ಣು ಹಂಪಲ ಕೊಡೋ ಗಿಡನೇ ಇರಲಿ, ಅದು ಒಣಗಿ ಹೋಗತ್ತೆ. ಹಾಗೇನೆ ನಮ್ಮ ಈ ರಾಷ್ಟ್ರ ಏನು, ನಮ್ಮ ಈ ದೇಶ, ಈ ಭ್ರಷ್ಟರಿಗೆ ನಾವು ಮನೆ ಹಾಕಿದ್ರೆ ಒಂದು ದಿನ ನಾವೆಲ್ಲ ಹಾಳಾಗಿ ಹೋಗ್ತೀವಿ. ಯಾಕು ಅಂತಂದ್ರೆ ನಿಮ್ಮ ಕಣ್ಣು ಮುಂದೆ ನಡೆಯುವಂತ ಇನ್ಸಿಡೆಂಟ್ಗಳು ಬಹಳ ಅದಾವ. ಇವಾಗ ನಿಮಗೆ ಎಲ್ಲರಿಗೂ ಗೊತ್ತೈತಿ 20 ವರ್ಷದಿಂದ ಯಾರು ಹೆಂಗಿದ್ರು ಮತ್ ಇವಾಗ ಹೆಂಗದಾರ. ಇವಾಗ ಅವರೆಲ್ಲರೂ ಹೇಳ್ತಾರ ನಾವು ಎಲ್ಲ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾ ಇದಾರೆ. ಅಭಿವೃದ್ಧಿ ಹರಿಕಾರಗಳಂದ್ರೆ ನೀವು ಏನ್ ಮಾಡಿರಿ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಾಗ ನೀವು ತೋರಿಸ್ಕೊಡ್ರಿಪ್ಪ ಅಂತ ನಾನು ಕೇಳ್ತಾ ಇದ್ದೀನಿ. ನನಗೆ ಯಾರೋ ಒಬ್ರು ಪತ್ರಿಕೆ ಗೆಳೆಯರು ನಾನು ಕೇಳಿದ್ರು, ಸರ್ ನೀವು ಅಭಿವೃದ್ಧಿ ಮಾಡ್ತೀನಿ ಅಂತೀರಿ, ಇದುವರೆಗೆ ನಮ್ಮ ಈ ಲೋಕಸಭಾ ಕ್ಷೇತ್ರದಾಗ ಯಾರು ಅಭಿವೃದ್ಧಿ ಮಾಡಿಲ್ಲ ಅನ್ರಿ ಅಂತ ಕೇಳಿದ್ರು. ನಾ ಹೇಳಿದೆ, ಹೌದಪ್ಪ ಮಾಡ್ಯಾರ, ಬಟ್ ಯಾರು ಮಾಡ್ಯಾರಪ್ಪ ಅಂತಂದ್ರೆ VL ಪಾಟೀಲ್ ಸಾಹೇಬ್ರು ಇದ್ದಾಗ ಏನು ನಮಗ GLBC ಕೆನಾಲ್ ಬತ್ತಲ್ಲ ಆವಾಗ ಮಾಡಿದ್ದು. ಅದರ ನಂತರ ಯಾವುದೇ ಒಂದು ಅಭಿವೃದ್ಧಿ ಇದ್ದದ್ದು ನಮ್ಮ ಕೋಆಪರೇಟಿವ್ ಶುಗರ್ ಮಿಲ್ಗಳು ಕಂಟ್ರೋಲ್ ಮಾಡ್ಕೊಂಡು ಅವ್ರ ಒಬ್ಬೊಬ್ಬರಿಗೆ ಒಂದೊಂದು ಪ್ರೈವೇಟ್ ಶುಗರ್ ಮಿಲ್ ಮಾಡ್ಕೊಂಡಾರ. ಅದೇ ಅಭಿವೃದ್ಧಿ ನಮ್ಮ ಭಾಗದಾಗ ತಂದೆ. ನಾ ಹೇಳಿದ್ದೇನ ಸುಳ್ಳೈತಲ್ರಿ? ನಾ ಹೇಳಿದ್ದು ಸುಳ್ಳೈತಿ. ಯಾವುದೋ ಒಂದು ಕೋಆಪರೇಟಿವ್ ಶುಗರ್ ಮಿಲ್ದಾಗ ಡೈರೆಕ್ಟರ್ಗಳಾಗಿ ಅದು ನಮ್ಮ ರೈತರ ರಕ್ತ ಹೀರಿ ನೀವು ಸ್ವಂತಕ್ಕೆ ಒಂದೊಂದು ಶುಗರ್ ಮಿಲ್ಗಳು ಕಟ್ಕೊಂಡಿರಿ, ಅದು ನಿಮಗೆ ಅಭಿವೃದ್ಧಿ. ನೀವು ಶುಗರ್ ಮಿಲ್ ಕಟ್ಕೊಂಡ್ರೆ, ನೀವು ಬಂಗಲೆ ಕಟ್ಕೊಂಡ್ರೆ, ನೀವು ಕಾರು ತಗೊಂಡ್ರ, ಮತ್ತೆ ನೀವು ಐಷಾರಾಮಿ ಜೀವನ ನಡೆಸಿರ, ಅದು ಅಭಿವೃದ್ಧಿ ನಮಗೆ ಹಂಗ ಸಹಾಯ ಮಾಡ್ತೈತ್ರಿ ಸಾಹೇಬ್ರ? ಮಾಡ್ತೈತೇನ? ನಮ್ಮ ಮನ್ಯಾಗ ಒಲಿ ಉರಿಬೇಕಾದ್ರ ನಾವು ದುಡಿದ ತಂದು ಗಳಿಸಿ ರೊಟ್ಟಿ ಮಾಡಿ ತಿಂದಾಗನ ನಮಗ ಊಟ, ಹೌದಿಲ್ಲ? ಅದಕ್ಕಾಗಿ ನಾನು ಹೇಳಾಗತ್ತೀನಿ, ಇವ್ರ ಅಭಿವೃದ್ಧಿ ಅನ್ಕೋತ ತಮ್ಮನ ಡೆವಲಪ್ಮೆಂಟ್ ಮಾಡ್ಕೋತ ಹೊಂಟಾರ. ಇವಾಗ ಮತ್ತೊಂದು ಈ ಭ್ರಷ್ಟಾಚಾರದ ಏನಪ್ಪಾ ಅಂತಂದ್ರ ಒಂದು ಶಿಖರ ಆತಂದ್ರ, ಈಗ ಜನರ ಏನ ನಾ ಈ ಯಮಕನ್ ಮಾಡಿ ಈ ಮತಕ್ಷೇತ್ರದಾಗ ನಾ ಧೈರ್ಯವಾಗಿ ಹೇಳಕ್ಕೆ ಬಯಸ್ತೀನಿ. ಏನಪ್ಪಾ ಅಂತಂದ್ರ ನನಗೆ ಗೊತ್ತು, ನನ್ನ ಸಹೋದರರ ಸಾವಿರಾರು ಎಕರೆ ಜಮೀನು, ಏನ್ರಿ ಸಾವಿರಾರು ಎಕರೆ ಜಮೀನು ಕೈಯಿಂದ ಕೈಗೆ ಹೋಗ್ಯಾವ. ಇವಾಗ ಫೋರ್ಸಿಬಲಿ ಅದನ್ನ ತಗೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾರ. ನಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನೀವೇನಾದ್ರೂ ನನ್ನನ್ನು ಒಬ್ಬ MP ಆಗಿ ನೀವು ಚುನಾವಣೆ ಮಾಡಿ ನಾವು ಡೆಲ್ಲಿಗೆ ಕಳಿಸಿರಿ ಅಂದ್ರೆ ಫಸ್ಟ್ ಕ್ವಶನ್ ನಾನು ಈ ಸಂಸದಲ್ಲಿ ಏನು ಕೇಳೋದೀನಿ ಅಂತಂದ್ರೆ, ಈಗ ಏನು ಈ ಬಡ ಕುಟುಂಬಕ್ಕೆ ಸೇರಿದ ಏನು ಈ ಬಡವರಿದಾರಲ್ಲ ಅವ್ರದ್ದು ಸಾವಿರಾರು ಎಕರೆ ಹೆಂಗ್ ಬೇನಾಮಿಯಾಗಿ ಬ್ಯಾರೆದವ್ರ ಹೆಸರಿನಾಗ ಹೋಗೈತಿ, ಅದು CBI ಎನ್ಕ್ವೈರಿ ಆಗಬೇಕು ಅಂತ ಕೇಳಾಕ ನಮ್ದ ಪರಿಸ್ಥಿತಿ ಕೇಳ್ತೀನಿ. ನಾನು ಪ್ರತಿಯೊಂದು ಒಬ್ಬೊಬ್ಬ ಸೋದರಿಗೆ ನಾನು ಇವತ್ತು ನಿಮ್ಗೆ ಅಶೂರೆನ್ಸ್ ಕೊಡಾಕತ್ತೀನಿ. ಯಾಕಂತಂದ್ರೆ ಏನು ಈ ಭ್ರಷ್ಟಾಚಾರ ಐತಿ, ಮತ್ ಇದು ಏನ್ ದೊಡ್ಡ ಮಟ್ಟದಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಇದನ್ನ ನಾವು ಕೇಳಲಿಲ್ಲ ಅಂತಂದ್ರೆ ನಾವು ನಮ್ಮಂತ ಏನು ಮೂರ್ಖರೇ ಬ್ಯಾರೆ ಯಾರು ಇಲ್ಲ ಅನ್ನೋದನ್ನ ನೀವು ತಿಳ್ಕೋರಿ. ನೀವು
ನನಗೆ ಗೊತ್ತು ನಿಮ್ಮ ಏನು ಈ ಒಂದು ಅತ್ಯಮೂಲ್ಯವಾದ ಈ ಜಮೀನುಗಳು ಅದಾವಲ್ಲ ಅವನು 8,000ಕ್ಕ 10,000ಕ್ಕ ಫೋರ್ಸ್ ಮಾಡಿ ಬರ್ಸ್ಕೊಂಡಂತ ಈ ಏನು ಇನ್ಸಿಡೆಂಟ್ ಅದಾವಲ್ಲ ಈ ಏರಿಯಾದಾಗ ಅವತ್ರದ್ದು ಪ್ರತಿಯೊಂದು ಎನ್ಕ್ವೈರಿ ಆಗ್ತತಿ, ಅದನ್ನ ಮಾಡೇ ತೀರ್ತೀವಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ಅಶ್ಯೂರೆನ್ಸ್ ಕೊಡಕ್ಕೆ ನಾನು ರೆಡಿ ಆಗಿದ್ದೀನಿ. ಎರಡನೇದು ಮತ್ತೆ ಒಂದು ದೊಡ್ಡ ಏನು ಈ ವಿಷಯಪ್ಪ ಇಲ್ಲಿ ಅಂತಂದ್ರೆ ನಾವು ನಿಮ್ಗೆಲ್ಲರಿಗೂ ಗೊತ್ತೈತಿ ಇಲ್ಲಿ ಯಾವುದೇ ಅಭಿವೃದ್ಧಿ ನಡಿಬೇಕಾಗ್ತಂದ್ರೆ ಅದು ಯಾವುದೇ ಒಂದು ಪ್ರೊಸೀಜರ್ ಫಾಲೋ ಮಾಡಿ ನಡೆಯಂಗ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತೈತಿ ಈ ಕಮಿಷನ್ ಕಲ್ಚರ್ ಎಲ್ಲಿಂದ ಬಂದೈತಿಪ್ಪ ಅಂತಂದ್ರೆ ಫಸ್ಟ್ ಟೈಮ್ ನಮ್ಮ ಸ್ಟೇಟ್ನಾಗ ನಮ್ಮ ಬೆಳಗಾವಿ ಡಿಸ್ಟಿಕ್ನಾಗ ಹುಟ್ಕೋತದ. ಎಲ್ಲಿ ಹುಟ್ಕೋತ್ರಿ? ಬೆಳಗಾವಿ ಡಿಸ್ಟಿಕ್ನಾಗ. ಈ ಕಮಿಷನ್ ಕಲ್ಚರ್ ಹೆಂಗ ಬರ್ತಪ್ಪ ಅಂತಂದ್ರೆ ಯಾವುದೇ ಗವರ್ಮೆಂಟ್ ಸ್ಕೀಮ್ ಬಂದ್ರು ಅದೇನಾಕತಿ ನಮ್ಮ ಗೆಳೆಯರಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಗೇನು ನಮ್ಮ ಫ್ರೆಂಡ್ ಇದಾರಲ್ಲ ಅವ್ರಿಗೆ ನೀ ಕೆಲಸ ಮಾಡ ಅಲ್ಲೇನು ಟೆಂಡರ್ ಇಲ್ಲ, ಒಂದು ಏನು ಗೌರ್ಮೆಂಟ್ ಪ್ರೊಸೀಜರ್ ಇಲ್ಲ, ಮತ್ತೆ ಏನೂ ಇಲ್ಲ. ಅದೇ ನೀ ಕೆಲಸ ಮಾಡು, ದುಡ್ಡು ತೆಗಿ, ಮತ್ತು ಆ ದುಡ್ಡಿನಾಗಿಂದ ನಂದು ಏನು ಐತಿ ಅದು ಕೂಡು, ನೀ ಆರಾಮಾಗಿರು. ಹಿಂಗೆ ನಡೆದಾವ ಇನ್ನು. ಈಗ ಇದೆಲ್ಲ ತುಂಬಾ ಎಲ್ಲ ಆಗಿ ಮೊದಲು 40% ಕಮಿಷನ್ ಅಂತ ಹೇಳಿ ಗೌರ್ಮೆಂಟ್ ಚೇಂಜ್ ಆಯ್ತು. ಇವಾಗ ಏನು ಕಮಿಷನ್ ನಡೆಯಾಕತೈತ್ರಿ? ಈಗ ಬಿಜೆಪಿ ಅವ್ರು ಏನು ಹೇಳಾಕತ್ತಾರ? 60% ಏನಾಗತ್ತಾರ ಇನ್ನು. ಇದು ನೀವು ನೋಡ್ಬೇಕು. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಮಾಡುವಂತ ಅತಿ ಅನ್ಯಾಯ ಮತ್ತು ಅಕ್ರಮ ಇದು ನಮ್ಮ ಮೇಲೆ ಅನ್ನೋದನ್ನ ನೀವು ಮರ್ಕೋಬೇಡಿ. ನೀವು 2 ದಿನ ಹಿಂಗೆ ಇರೋ ಅವರು. ನೀವು ಎಲ್ಲಿವರೆಗೆ ಅನ್ಯಾಯ ನಡೆದ ನೀವು ದನಿ ಎತ್ತಲಿಲ್ಲ ಅಂದ್ರೆ, ಅನ್ಯಾಯವನ್ನು ಎದುರಿಸಲಿಲ್ಲ ಅಂದ್ರೆ ಇದು ನಮ್ಮ ಭವಿಷ್ಯ ತುಂಬಾ ಕರಾಳ ಆಗ್ತೈತಿ ಅನ್ನೋದನ್ನ ನೀವು ತಿಳ್ಕೋಬೇಕು. ಆದ್ರೆ ನಾವು ಕೇಳಾಕ ಯಾರು ಕೇಳಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಏನು ಅನ್ರಿಟನ್ ಲಾ ಐತಿ, ಬರೆಯಲಾಗದಂತ ಒಂದು ಕಾಯ್ದೆ ಐತಿ. ಇಲ್ಲಿ ಯಾರನ್ನೂ ಕ್ವಶನ್ ಕೇಳಬಾರ್ದು. ಇಲ್ಲಿ ಯಾರು ಅಧಿಕಾರದಾಗಿದಾರ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಕಾನೂನು ಐತಿ. ಬಟ್ ಈಗ ನೀವು ನಿಮ್ಮ ಮಕ್ಕಳ ಸ್ಕೂಲ್ಗೆ ಹೊಂಟ ನೋಡಿ, ಪ್ರೈಮರಿ ಸ್ಕೂಲ್ಗೆ ಗಿಲ್ಗೆ, ಈಗ ಆ ಸ್ಕೂಲ್ ಮೇಲೆ ಒಂದು ಸಿಕ್ಕ ಹಾಕ್ಯಾರ. ಇವ್ ನೋಡ್ಯಾರೇನ ಏನು ಹಾಕ್ಯಾರು ಅಂತಂದ್ರೆ ಧೈರ್ಯವಾಗಿ ಪ್ರಶ್ನೆ ಕೇಳು ಅಂದ್ರೆ ನಮ್ಮ ಮಕ್ಕಳ ಧೈರ್ಯವಾಗಿ ಪ್ರಶ್ನೆ ಕೇಳಬೇಕಂತ. ಆದ್ರೆ ನಾವು ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ಏನು ನಾವು ಪ್ರಜೆಗಳಿದ್ದೀವಿ, ನಾವು ಮಾತ್ರ ಪ್ರಶ್ನೆ ಕೇಳಬಾರ್ದು ಅಂತ. ಇದು ಯಾವ ನ್ಯಾಯ ರೀ? ನಾ ಅದಕ್ಕಾಗಿ ಹೇಳಾಗತ್ತೀನಿ, ಇದು ನಾವು ಎಂತ ವಿಪರ್ಯಾಸ ಒಂದು ಜಗತ್ತಿನಾಗ ಇದೀವಿ ಅಂತಂದ್ರೆ ಇಲ್ಲಿ ನೀವು ಏನು ಬೇಕಾದ್ರೂ ಮಾಡಬಹುದು, ಮತ್ತೆ ನೀವು ಎಸ್ಕೇಪ್ ಆಗಬಹುದು. ಏನು ನಾವು ಸಾವುಕಾರ ಅಂತೀವಿ, ನಾವು ಇದ್ದದ್ದು ಎಲ್ಲ ಬ್ಯಾಂಕ್ಗಳು, ಮತ್ತೆ ಸೊಸೈಟಿಗಳು, ಮತ್ತು ಏನೇನು ಎಲ್ಲೆಲ್ಲಿ ದುಡ್ಡು ಸಿಗ್ತಾವಲ್ಲ ಪ್ರೈವೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅವನ್ನೆಲ್ಲ ಡಬ್ ಹಾಕಿ ಊರಿಗೆ ಇದು ನೀವು ಮೋಸ ಮಾಡಿಕೊಂಡು ಅವ್ರ ಸಾವುಕಾರತ್ತ ನಾವೇನು ಬಡವರು, ನಾವು ಕಷ್ಟಪಟ್ಟ ಬೆವರು ಸರಿಸಿ ಮತ್ತೆ ಏನು ನಾವು 1 ಲಕ್ಷ 2 ಲಕ್ಷ ರೂಪಾಯಿ ನಾವು ಬ್ಯಾಂಕ್ನಾಗ ಡಿಪಾಸಿಟ್ ಇದ್ದೀವಿ, ಅಂತ ಬ್ಯಾಂಕ್ಗಳು ಮುಳುಗಿ ಹೋಗಿ ನಾವು ಏನಾಗಿದೀವಪ್ಪ ಅಂತಂದ್ರೆ ರೋಡ್ ಮೇಲೆ ನಾವು ಭಿಕ್ಷುಕರ ಗತ ತಿರುಗಾಡಕತ್ತೀವಿ. ಇದು ಯಾರು ದುಡ್ಡು? ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹೊಡ್ಕೊಂಡು ಅವರು ರಾಜಾರೋಷವಾಗಿ ರೋಡ್ ಮೇಲೆ ತಿರುಗಾಡಕತ್ತಾರ. ಬಟ್ ನಾವು 1-2 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟು ನಮ್ಮ ದುಡ್ಡು ಕೇಳಾಕ ನಾವು ಚಪ್ಪಲ್ಗಳ ಮತ್ತು ನಮ್ಮ ಪ್ಯಾಂಟ್ಗಳ ಹರಿದು ಹೊಂಟಾವ. ಈ ವ್ಯವಸ್ಥೆಯನ್ನು ನಾವು ಎಲ್ಲಾದ್ರೂ ಮುಂದುವರ್ಸ್ಕೋತೇವೆ ಆದ್ರೆ ಒಂದು ದಿನ ಈ ದೇಶ ಸತ್ಯಾನಾಶ ಆಕತಿ ಅನ್ನೋದನ್ನ ನೀವು ಮರಿಬೇಡ್ರಿ. ನಾ ಅದಕ್ಕಾಗಿ ಹೇಳಾಕತ್ತೀನಿ, ನೀವೆಲ್ಲರೂ ಪ್ರಜ್ಞಾವಂತರಾಗಬೇಕು. ನಿಮ್ಮ ಹಕ್ಕುಗಳನ್ನು ಕೇಳುವಂತ ಶಕ್ತಿ ನೀವು ಬೆಳೆಸ್ಕೋಬೇಕು. ಬರೀ ಇದು ಶಂಭು ಕಲ್ಲೋಳಿಕರ್ DC ಸಾಹೇಬ್ರ ಮಾತ್ರ ಮಾತಾಡಕ ಧೈರ್ಯ ಐತಲ್ಲ, ಇದು ನನ್ನ ಧೈರ್ಯ ಎಲ್ಲಿಂದ ಬರಾಕತೈತಿ ಅಂತಂದ್ರ ನೀವೇನು ಇವತ್ತು ಸಾವಿರಾರು ಜನ ನನ್ನ ಬೆನ್ನು ಹಿಂದಿದ್ದೀರಿ, ಮತ್ತು ನಾ ಹೇಳೋದಕ್ಕೆ ಕೇಳಿ ನೀವು ಚಪ್ಪಾಳಿ ಹೊಡಾಕತ್ತೀರಿ. ಆ ಧೈರ್ಯ ಅಲ್ಲಿಂದ ಬರಾಕತೈತಿ ಅನ್ನೋದನ್ನ ನಾ ಹೇಳಕ್ ಬರ್ತೀನಿ. ನೀವು ಎಲ್ಲಿವರೆಗೆ ನಾನು ಹಿಂದಿದ್ದೀರಿ,
ನೀವು ಎಲ್ಲಿವರೆಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಮತ್ತು ಎಲ್ಲಿವರೆಗೆ ನೀವು ನನ್ನ ಬೆಂಗಾವಲವಾಗಿ ಇದ್ದೀರಿ, ನಾನು ಇದನ್ನು ಮಾತಾಡೋಣ. ಯಾಕಂದ್ರೆ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ, ನಾನು ನಿಮ್ಮ ಮುಂದೆ ಒಂದು ಕನ್ನಡಿ ಹಿಡಿಯಾಕ ಬಂದೀನಿ, ಕಂಡ್ಯಾಳ ಹಿಡಿಯಾಕ ಬಂದೀನಿ. ಅದ್ರಾಗ ನಿಮ್ಮ ಕಂಡ್ಯಾಳದಾಗ ಏನು ಕಾಣಕ್ಕೆ ಸಿಗ್ತೈತ್ರಿ? ಕಂಡ್ಯಾಳದಾಗ ಏನು ಕಾಣ್ತೈತಿಪ್ಪ ಅಂತಂದ್ರೆ ನಿಮ್ಮ ನಿಜ ಸ್ವರೂಪ ಕಾಣ್ತೈತಿ ಅಂತ ಹೇಳಿ. ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಈ ಸಮಾಜಕ್ಕೆ ಕನ್ನಡಿ ತೋರಿಸೋದು, ಕಂಡ್ಯಾಳ ತೋರಿಸೋದು ಅಂತ. ನೀವು ಅದನ್ನ ನೋಡ್ಕೊಂಡು ನೀವು ಚಲೋ ಇದ್ದೀರೋ ಕೆಟ್ಟಿದ್ದೀರೋ, ನಿಮ್ಗೆ ರೋಗ ಐತೋ ಏನಾಯ್ತು ಅನ್ನೋದನ್ನು ನೀವೇ ತಿಳ್ಕೊಬೇಕಾದಂತ ಒಂದು ಈ ಪರಿಸ್ಥಿತಿ ಇವಾಗ ಐತಿ. ಇದನ್ನು ನೀವು ಎಲ್ಲರೂ ನೀವು ಇದು ಬಹಳ ಸೀರಿಯಸ್ ಆಗಿ ನೀವು ತಗೋಬೇಕು. ಯಾಕಂದ್ರೆ ನಾವು ಒಂದೊಂದು ಆಡು ಮಾತು ಇವಾಗ ನಮ್ಗೆ ದಿನಾಲು ಇವು ನಡೀತಾ ಇದಾವ. ಇದು ಇವತ್ತು ನಾವು ಬಾಬಾ ಸಾಹೇಬ್ರ ಇದು ನಿಮಗೆ ಅಧಿಕಾರ ಕೊಟ್ಟಾರಲ್ಲ, ಯಾವ ಅಧಿಕಾರ? ಓಟಿನ ಅಧಿಕಾರ. ಅದನ್ನ ನಾವು ಬಹಳ ಏನು ಜಾಗೃತಿಯಿಂದ ಅದನ್ನು ಯೂಸ್ ಮಾಡಬೇಕಾದಂತ ಒಂದು ಟೈಮ್ ಬಂದೈತಿ. ಮತ್ತು ಇವೆಲ್ಲ ಯಾವಾಗ ಟೈಮ್ ಸಿಗ್ತಾವಪ್ಪ ಅಂತಂದ್ರೆ ಇಲೆಕ್ಷನ್ದಾಗ ಮಾತಾಡಕ್ ಮಾತ್ರ ಸಿಗ್ತಾವ. ಯಾಕಂದ್ರೆ ನಾವು ಬೇರೆ ಟೈಮ್ನಾಗ ಭಾಳ ಬ್ಯುಸಿ ಆಗಿರ್ತೀವಿ. ಕಬ್ಬಿಗೆ ನೀರು ಹಾಸ್ಬೇಕಾಗಿರ್ತೈತಿ, ಕಬ್ಬಿನ ಕಸ ತೆಗಿಬೇಕಾಗಿರ್ತೈತಿ, ಕಬ್ಬು ಕಡಿಬೇಕಾಗಿರ್ತೈತಿ. ಮತ್ತು ಇವ್ರ ಫ್ಯಾಕ್ಟ್ರಿಗಳ ಮುಂದೆ ತಿಂಗಳ ಗಟ್ಲೆ ನಮ್ಮ ಬಿಲ್ಲಿಗಾಗಿ ವೇಟ್ ಮಾಡೋ ಒಂದು ಪರಿಸ್ಥಿತಿಯೂ ಇರ್ತೈತಿ ಇಲ್ಲ? ಮತ್ತು ನಮಗೆ ಇವಕ್ಕೆಲ್ಲ ಡಿಸ್ಕಸ್ ಮಾಡಕ್ಕೆ ಯಾವಾಗ ಟೈಮ್ ಇರ್ತೈತ್ರಿ? ಅದಕ್ಕಾಗಿ ನಾನು ಹೇಳಾಕತ್ತೀನಿ, ನೀವು ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣರು ಎಂಬುದನ್ನು ನೀವು ತಿಳ್ಕೊಳ್ಬೇಕಾದಂತ ಒಂದು ಟೈಮ್ ಬಂದೈತಿ. ಎಲ್ಲಿವರೆಗೆ ನೀವು ಇದನ್ನು ತಿಳ್ಕೊಳ್ಳಂಗಿಲ್ಲ, ಎಲ್ಲಿವರೆಗೆ ನಿಮ್ಮ ಹಕ್ಕುಗಳ ಬಗ್ಗೆ ನಿಮಗೆ ಜ್ಞಾನ ಇರಂಗಿಲ್ಲ, ಎಲ್ಲಿವರೆಗೆ ನಿಮ್ಮ ಹಕ್ಕುಗಳನ್ನು ನೀವು ರಕ್ಷಣೆ ಮಾಡಂಗಿಲ್ಲ, ಅಲ್ಲಿವರೆಗೆ ಏನು ಈ ಭ್ರಷ್ಟ ರಾಜಕಾರಣಿಗಳದಾರ, ದುಷ್ಟ ರಾಜಕಾರಣಿಗಳದಾರ, ಅವ್ರನ್ನ ನಮ್ಮನ್ನ ಗುಲಾಮರನ್ನಾಗಿ ಇಟ್ಕೋತಾರ ಮತ್ತು ಈ ದೇಶವನ್ನು ಆಳ್ತಾರ ಅನ್ನೋದನ್ನು ನೀವು ಮರಿಬೇಡಿ. ನಾ ತಿರುಗಿ ಹೇಳಾಕತ್ತೀನಿ, ಈ ದೇಶಕ್ಕೆ ಯಾರಾದರೂ ಪ್ರಭುಗಳು ಇದಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ರು ಕೊಟ್ಟದ್ದ ಸಂವಿಧಾನದ ಮೂಲಕ, ಅದು ಈ ಪ್ರಜಾತಂತ್ರದಾಗ ಅದು ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರ. ನಾವು ನೀವು ಪ್ರಜೆಗಳು. ಯಾಕಂದ್ರೆ ಈ ಸಂವಿಧಾನ ನಾವು ಬರೆದಿದ್ದೀವಿ ಮತ್ತು ನಮಗೆ ನಾವು ಅರ್ಪಿಸಿಕೊಂಡಿದ್ದೀವಿ. ಈ ಸಂವಿಧಾನದಿಂದ ಬರುವ ಎಲ್ಲ ಕಾಯ್ದೆ ಕಾನೂನುಗಳು, ಈ ಸಂವಿಧಾನದಿಂದ ಬರುವ ಎಲ್ಲ ಕಾಯ್ದೆ ಕಾನೂನುಗಳು ಇವತ್ತು ನಾವು ಇಲ್ಲಿ ಧೈರ್ಯದಿಂದ ನಾವು ಕುತ್ಕೊಂಡು ನಾವು ಇಟ್ಟು ಭಾಷಣ ಮಾಡ್ತಾ ಇದೀವಿ ಮತ್ತು ಭಾಷಣ ಕೇಳ್ತಾ ಇದೀವಿ ಅಂತಂದ್ರೆ ಆ ಧೈರ್ಯ ಎಲ್ಲಿಂದ ಬರಾಕತ್ತೈತಿಪ್ಪ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಈ ಸಂವಿಧಾನದಿಂದ ಬರ್ತೈತಿ ಅನ್ನೋದನ್ನು ನೀವು ಮರಿಬೇಡ್ರಿ. ನೀವು ಅದಕ್ಕಾಗಿ ನಾನು ಮತ್ತೆ ನಿಮ್ಗೆ ಹೇಳಕ್ ಬಯಸ್ತೀನಿ, ಇದು ಚುನಾವಣೆ ಬಹಳ ಇಂಪಾರ್ಟೆಂಟ್ ಐತಿ. ಈ ಚುನಾವಣೆ ಬರೀ ವೋಟ್ ಹಾಕಿ ಒಬ್ಬನ ಎಂಪಿನ ಮಾಡುವುದು ಚುನಾವಣೆ ಅಲ್ಲ. ಇದು ಶಂಭು ಕಲ್ಲೋಳಿಕರೆ ನಿಮ್ ವೋಟ್ ಹಾಕೊಂಡು ಎಂಪಿ ಆಗುವಂದು ಇದು ಚುನಾವಣೆ ಅಲ್ಲ. ಈ ಚುನಾವಣೆ ಏನಪ್ಪಾ ಅಂತಂದ್ರೆ ಇದು ನಮ್ಮ ಭವಿಷ್ಯದ ಚುನಾವಣೆ. ಈ ಚುನಾವಣೆ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳದಾರಲ್ಲ, ನಮ್ಮ ಪೀಳಿಗೆ ಇದೆ ಅಲ್ಲ, ನಮ್ಮ ಸಂತಾನದೇ ಅಲ್ಲ, ಅದರ ಭವಿಷ್ಯದ ಚುನಾವಣೆ ಅನ್ನೋದನ್ನ ನೀವು ಮರಿಬೇಡ್ರಿ. ನೀವು ಯಾಕಂತಂದ್ರೆ ಇವಾಗ ಯಾವ ರಾಜಕಾರಣಿನೂ ಹೋಗಿ ನೋಡಿ, ಅವ್ರು ಮಾಡುವಂತ ಚಟುವಟಿಕೆಗಳನ್ನು ನೋಡಿ ನೀವು ಯಾರೂ ಒಬ್ಬರು ನಿಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡೋದೇ ಇಲ್ಲ. ಯಾರೂ ಒಬ್ಬರು ನಿಮ್ಮ ಮಕ್ಕಳ ಆರೋಗ್ಯ ಬಗ್ಗೆ ಅಥವಾ ನಿಮ್ಮ ಆರೋಗ್ಯ ಬಗ್ಗೆ ಮಾತಾಡೋದೇ ಇಲ್ಲ. ಯಾರೂ ಒಬ್ಬರು ನಿಮ್ಮ ಮಕ್ಕಳ ಏನು ಡಿಗ್ರಿ ಡಿಪ್ಲೊಮಾ ಮಾಡ್ಕೊಂಡ ಇವಾಗ ನಿಮಗೆ ಭಾರವಾಗಿ ನಿಮ್ಮ ಮನ್ಯಾಗ ಅದಾರ, ಅದವ್ರ ಬಗ್ಗೆ ಯಾವುದು ಮಾತಾಡಂಗಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಗೆಲುವಿನ ವಾತಾವರಣ ಇದ್ದರೂ ಕೂಡ ಒಳ ಹೊಂದಾಣಿಕೆ ರಾಜಕಾರಣ, ನಂತರ ಜಾತಿ ಸಮೀಕರಣ ಇದು ಕೂಡ ಪ್ಲಸ್ ಪಾಯಿಂಟ್ ಆಗ್ತದೆ. ನಂತರ ಯಾರ್ಯಾರು ಎಷ್ಟೆಷ್ಟು ಹಂಚ್ತಾರೆ ಅದ್ರ ಮೇಲೆ ಕೂಡ ಇದೆ. ಯಾಕೆ ಮತದಾರರು ಮೊದಲಿನಂತೆ ಇಲ್ಲವೇ ಇಲ್ಲ, ಇವರು ಆಮಿಷಕ್ಕೆ ಒಳಗಾಗ್ತಾ ಇದ್ದಾರೆ. ನಾವು ಪದೇ ಹೇಳ್ತಾ ಇದ್ದೇವೆ, ನೀವು ನಿಷ್ಠೆಯಿಂದ ಮತ ಹಾಕಿ, ಭಾರತ ನಿರ್ಮಾಣಕ್ಕೆ ಮತ ಹಾಕಿ. ಯಾರು ಕಾಂಗ್ರೆಸ್ ಪರವಾಗಿದ್ದಾರೆ ಅಥವಾ BJP ಪರವಾಗಿದ್ದಾರೆ ಅದನ್ನು ನೋಡಿದೆ. ಅಭಿವೃದ್ಧಿ ಪರ ಯಾರಿದ್ದಾರೆ, ನಮ್ಮ ಅಭಿವೃದ್ಧಿ ಹೇಗಾಗ್ತದೆ ಅದನ್ನು ನೋಡಿಕೊಂಡು ನೀವು ಮತ ಹಾಕ್ರಿ. ಯುವಕರಿಗೆ ನಾವು ಪದೇ ಅದನ್ನು ಕೇಳ್ಕೊತೇವೆ. ನಿಮಗೆ 4 ದಿವಸ ಕೊಡಿಸ್ತಾರೆ, 4 ತಿಂಗಳದ ಚಟ ಹಚ್ತಾರೆ.
ಅಂಥವ್ರ ಬೆನ್ನ ಹತ್ತಬೇಡ್ರಿ. ದುಡ್ಡು ಕೊಟ್ಟು ದುಡ್ಡು ತೆಗೆದುಕೊಂಡು ಊಟನ ಹಾಕಬಾರ್ದು ಪ್ರಜಾಪ್ರಭುತ್ವ ಗಟ್ಟಿಗೊಳಿಸ್ಬೇಕಾದ್ರೆ. ಇದು ಅತ್ಯಂತ ಮಹತ್ವದ್ದು. ಇನ್ನು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಬೇಕಾದ್ರೆ ಇವರು ಸೋಲಿನ ಭೀತಿಯನ್ನು ಖಂಡಿತ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ಹೋದಲ್ಲೆಲ್ಲ ಇವರ ಮುಖದ ಮೇಲೆ ಕಳೆನೇ ಇಲ್ಲ. ಮತ್ತು ಶಂಭು ಕಲ್ಲೋಳ್ಕರ್ ಮೊನ್ನೆ ಏನೋ ಒಂದು ಊಟ ಹಾಕಿದರು, ಅವ್ರ ಮೇಲೇನು ಕೂಡ ಚುನಾವಣೆ ನೀತಿ ಸಂಹಿತೆ ಏನೋ ಒಂದು ಪ್ರಕರಣ ಇದೆ, ಅದನ್ನು ದಾಖಲಿಸಿದ್ದಾರೆ. 501 ಜನರ ಮೇಲೆ ದಾಖಲಿಸಿದ್ದಾರೆ. ಅದು ಅಗತ್ಯ ಇರಲಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಇವರು ಕೂಡ ದುಡ್ಡನ್ನು ಹಂಚುವಂಥ ತಯಾರಿಯಲ್ಲಿ ಕೂಡ ಇದ್ದಾರೆ, ಎರಡೂ ಪಕ್ಷದ ನಾಯಕರು ಕೂಡ. ಯಾರೇ ಗೆಲ್ಲಿ ಬಿಡಲಿ ಅಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಸೋಲಿನ ಭೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಶಂಭು ಕಲ್ಲೋಳ್ಕರ್ ಅವರು ಪದೇ ಪದೇ ಅದನ್ನು ಹೇಳ್ತಾ ಇದ್ದಾರೆ, ಅಭಿವೃದ್ಧಿಗಾಗಿ ಮತ ಹಾಕಿ. ಹಿಂದಿನ ಎಲ್ಲ ಸಂಸದರು ಶಾಸಕರು ಕೇವಲ ರಸ್ತೆ ಆಯ್ತು, ಗಟ್ಟರ ಆಯ್ತು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಅಂದರೆ ಕಾರ್ಖಾನೆಗಳನ್ನು ಈ ಕ್ಷೇತ್ರಕ್ಕೆ ತರಬೇಕಾಗಿತ್ತು, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜುಗಳನ್ನು ತರಬೇಕಾಯಿತು, ಇಂಜಿನಿಯರ್ ಕಾಲೇಜುಗಳನ್ನು ತರಬೇಕಾಯಿತು. ಸರ್ಕಾರದ ಕೋಟಾವನ್ನು ಇವರು ಯಾವುದಕ್ಕೂ ಉಪಯೋಗ ಮಾಡಿಲ್ಲ. ಅದು ತಾವು ಮಾತ್ರ ಶ್ರೀಮಂತರಾಗಿದ್ದಾರೆ. ನೀವು ಈ ಸಾರಿ ನನಗೆ ಊಟ ಹಾಕಿರಿ, ನಾನು ಅಭಿವೃದ್ಧಿ ಮಾಡಿ ತೋರಿಸ್ತೇನೆ. ಯಾಕಂದರೆ ನಾನೊಬ್ಬ ಜಿಲ್ಲಾಧಿಕಾರಿ, ಏನೇನು ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ನನಗೆ ಗೊತ್ತಿದೆ. ಅದನ್ನು ಇವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇವರ ಪ್ರಚಾರದ ಮುಂದೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಗೌನವಾಗಿದೆ ಅಂತ ಹೇಳ್ಬೋದು. ಮಹತ್ವದ್ದಾಗಿದೆ. ನಮ್ಮ ರಾಜಕೀಯ ವ್ಯವಸ್ಥೆ ಈಗ ಹದಗೆಡ್ತಾ ಇದೆ. ಈಗ ಸದ್ಯ ಉಳಿದಿರುವಂಥವು ಎರಡು ಪಕ್ಷ, BJP ಮತ್ತು ಕಾಂಗ್ರೆಸ್. ಒಂದು ಪಕ್ಷ ಇತ್ತು, ಅದನ್ನು ನುಂಗಿ ಹಾಕಿದರು. ಹೀಗಾಗಿ ಎರಡೇ ಪಕ್ಷಗಳು ಉಳಿದವ. ಸಪೋಸ್ ಎರಡೂ ಪಕ್ಷದಲ್ಲಿ ನೀವು ನೋಡ್ತೀರಿ, ಟಿವಿಯಾಗದ ಎಂತೆಂಥ ಅಭ್ಯರ್ಥಿಗಳದಾರ ಫಾರಿನ್ಗೂ ಓಡಿ ಹೋದರು. ಈ ಎರಡೂ ರಾಜಕೀಯ ಪಕ್ಷಗಳಲ್ಲಿ ದುಷ್ಟರು ಏನಾದರೂ ನಿಂತರ ನಿಮಗಿರೋ ಆಯ್ಕೆ ಏನು ಅಂದ್ರೆ ಅದರೊಳಗೆ ಕಡಿಮೆ ದುಷ್ಟ ಇರೋವನ್ನ ಆಯ್ಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಈ ರಾಜಕೀಯ ಪಕ್ಷಗಳು ಉಂಟು ಮಾಡ್ತಾ ಇದ್ದಾವೆ. ಸೊ ಅದಕ್ಕಾಗಿ ಸ್ವತಂತ್ರವಾಗಿ ನಿಲ್ಲುವಂಥ ಅಭ್ಯರ್ಥಿಗಳತ್ತ ಒಳ್ಳೆಯ ಜನರು ನೋಡುವಂಥ ಪರಿಸ್ಥಿತಿ ಈಗ ಬಂದು ಒದಗಿದೆ. ಶಂಭು ಕಲ್ಲೋಳ್ಕರ್ ನನ್ನ ತಮ್ಮ, ನನಕ 5 ವರ್ಷ ಸಣ್ಣವ. ಅವನು ಓದಿದ್ದು ಈ ದೇಶದ ಅತ್ಯಂತ ಪ್ರತಿಷ್ಠವಾದಂಥ ವಿಶ್ವವಿದ್ಯಾಲಯದಲ್ಲಿ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ 5 ವರ್ಷಗಳವರೆಗೆ ಆತ ಓದಿದ. ಆತ ಪಾಸ್ ಮಾಡಿದ್ದು ಈ ದೇಶದ ಅತ್ಯಂತ ಉಚ್ಚವಾದಂಥ ಪರೀಕ್ಷೆ. ಬಹಳ ಜನ ಪಾಸ್ ಆಗಕ್ಕಾಗೋದಿಲ್ಲ. ಬೆಳಗಾವಿ ಜಿಲ್ಲಾದವರು ಹಾರ್ಡ್ಲಿ ಈ 70 ವರ್ಷದಲ್ಲಿ ಒಂದು 5-6 ಜನ ಮಾತ್ರ ಏನೋ ಪಾಸ್ ಆಗ್ಯಾರ. ಅಂಥ ಉಚ್ಚ ಪರೀಕ್ಷೆಯನ್ನು ಆತ ಪಾಸ್ ಮಾಡ್ಯಾನ. ಸೊ ಆತನೇ ಒಂದು ಸಂದರ್ಶನದಲ್ಲಿ ಹೇಳಿದ, ಪ್ರಿಯಾಂಕಾ ಜಾರಕಿಹೊಳಿಯವರು ಹುಟ್ಟುಕಿತ ಪೂರ್ವದಲ್ಲಿ ನಾನು DC ಆಗಿದ್ದೆ ಅಂತ ಹೇಳಿದರು. ಸೊ ಇಂಥ ಒಬ್ಬ ಅಭ್ಯರ್ಥಿ ನಿಮ್ಮ ಮುಂದಿದ್ದಾಗ ನಮ್ಮಲ್ಲಿಯೇ ಕೆಲವರು ನಮ್ಮ ಬಂಧು ಬಾಂಧವರು, ನಮ್ಮ ಗೆಳೆಯರು, ಮಾಜಿ ಗೆಳೆಯರು ಏನು ಹೇಳಿದರು ಅಂದ್ರೆ, ಶಂಭು ಕಲ್ಲೋಳ್ಕರ್ ಅವರ ಈ ಪಾರ್ಟಿಸಿಪೇಷನ್ ಏನೈತಲ್ಲ, ಸ್ಪರ್ಧೆ ಏನೈತಲ್ಲ ರಾಜಕೀಯದಲ್ಲಿ BJPಗೆ ಅನುಕೂಲ ಆಗ್ತೈತಿ ಅಂತ ಹೇಳಿದಾರೆ ಅವರು. ಸೊ ಕಾಂಗ್ರೆಸ್ ನುಕ್ಸಾನ ಆಗ್ತೈತಿ ಅಂತ ಹೇಳಿದರು. ನೀವು ಒಂದು ವರ್ಷ ಹಿಂತಿರುಗಿ ನೋಡ್ರಿ, ರಾಯಬಾಗದಲ್ಲಿ ಏನಾಯ್ತು ಅಂತ. ರಾಯಬಾಗದ ಜನತೆ ಅವರನ್ನ 50,000 ಲೀಡ್ದಿಂದ ಗೆಲ್ಲಿಸ್ತೀವಿ ಅಂತ ಧನಾಡಂಗುರ ಬಾರಿಸಿದ್ರು. ಆದರೆ ಶಂಭು ಕಲ್ಲೋಳ್ಕರ್ ಏನಾದರು ಅಂತಂದ್ರೆ 1,800 ಮತಗಳಿಂದ ಸೋತು ಹೋದರು. ಆ 1,800 ಮತಗಳಿಂದ ಯಾಕೆ ಸೋತು ಹೋದರು ಅಂತಂದ್ರೆ, ಎಲ್ಲ 3 ರಾಜಕೀಯ ಪಕ್ಷಗಳು ಹಿಂದಿನ ದಿವಸ ಸೇರಿ ಸಂಚು ಮಾಡಿ BJPಯನ್ನು ಆರಿಸ್ತಂದರು. ಆ BJPಯನ್ನು ಆರಿಸ್ತಂದವ್ರ ಇಂದ ಶಂಭುಗೆ ಏನು ಅಪವಾದ ಮಾಡಾಕ್ತಾರಂದ್ರೆ, ನೀವು BJPಗೆ ಅನುಕೂಲ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವರ ಸ್ಪರ್ಧೆ ಇರುವುದು ಏನು BJPಯ ಜೊತೆಗೆ ಹೊರತು ಕಾಂಗ್ರೆಸ್ಸಿಗಲ್ಲ. ಕಾಂಗ್ರೆಸ್ ಆತ ಸ್ಪರ್ಧೆ ಮಾಡಿದಾಗ 4ನೇ ಸ್ಥಾನಕ್ಕೆ
ಕಾಂಗ್ರೆಸ್ಸನ್ನ ಕಳಿಸ್ಯಾನ. ಏನು 4ನೇ ಸ್ಥಾನದಲ್ಲಿ ಕಾಂಗ್ರೆಸ್ಸನ್ನ ಕಳಿಸ್ಯಾನ. JDS 3ನೇ ಸ್ಥಾನದಲ್ಲಿತ್ತು. ಏನು ಅವನು 2ನೇ ಸ್ಥಾನದಲ್ಲಿದ್ದ ಅನ್ನೋದನ್ನು ನೀವು ಮನವರಿಕೆ ಮಾಡ್ಕೊಳ್ಬೇಕು. ಸುಳ್ಳು ಸುದ್ದಿಗಳಿಗೆ ನೀವೆಂದು ಏನೋ ಮಾರು ಹೋಗಬಾರ್ದು ಅಂತ ಅನ್ನೋದನ್ನು ಹೇಳಿದರು. ಇನ್ನು ಅವ್ರು ಕೇಳ್ತಾರು ಕಲ್ಲೋಳ್ಕರ್ಗಳು ದಲಿತರಿಗೆ ಏನು ಮಾಡ್ಯಾರು ಅಂತ ಕೇಳಿದರು. ಸೊ ನನ್ನ ಸಹೋದರ ಹೇಳಿದ ಇಂಟರ್ವ್ಯೂದಲ್ಲಿ, ಏನು ಕರ್ನಾಟಕದ BSP ಏನೈತಲ್ಲ ನನ್ನ ಮನೆಯಲ್ಲೇ ಹುಟ್ಟಿದೆ ಅಂತ ಅನ್ನೋದನ್ನು ಹೇಳಿದರು. ಈ BSPಯಲ್ಲಿ ಗೋಪಾಲ್ ಮೊದಲು ರಾಜ್ಯಾಧ್ಯಕ್ಷ ಆದರು. ಏನು ಅವರನ್ನು ಬಿಟ್ಟರೆ ನೆಕ್ಸ್ಟ್ ಸೀನಿಯರ್. BSPಯಲ್ಲಿ 2 ಅಂಗಗಳಿವೆ, ಒಂದು ಸಾಮಾಜಿಕ ಅಂಗ, ಒಂದು ರಾಜಕೀಯ ಅಂಗ. ನಾ ನೌಕರಿ ಮಾಡ್ತಿದ್ನು ಯೂನಿವರ್ಸಿಟಿ ಒಳಗೆ ಅನ್ನೋ ಕಾರಣಕ್ಕಾಗಿ ನಾ ರಾಜಕೀಯ ಅಂಗವನ್ನು ಸೇರಲಿಲ್ಲ, ಬಟ್ ಸಾಮಾಜಿಕ ಅಂಗವನ್ನು ಸೇರಿದೆ. ಈಗ ಇರುವಂಥ ಎಲ್ಲ ಪದಾಧಿಕಾರಿಗಳು ಕರ್ನಾಟಕದಲ್ಲಿ ನನ್ನ ಕೈ ಜೂನಿಯರ್, ಅವರೆಲ್ಲರೂ ನನ್ನ ಗೆಳೆಯರು. ಬಹುತೇಕರನ್ನು BSPಗೆ ತಂದು ಸೇರಿಸಿದಂಥ ಶ್ರೇಯಸ್ಸು ನನ್ನದಿದೆ. ಹೀಗಾಗಿ ನನ್ನ ತಮ್ಮ ಹೇಳಿದ BSP ನಮ್ಮ ಮನೆಯಲ್ಲೇ ಹುಟ್ಟಿದೆ ಅಂತ ಅನ್ನೋದನ್ನು ಹೇಳಿದ. ನಾವು ಎಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದೀವಿ ಅಂದ್ರೆ ನನಗಂತೂ ಖಂಡಿತವಾಗಿಯೂ ನೆನಪಿಲ್ಲ. ಪ್ರಚಾರಕ್ಕೆ ಹೋದಾಗ ನನ್ನ ಗೆಳೆಯರು ಶಂಭು ಸಹಿತ ಹೇಳ್ತಾನೆ, ಅಲ್ಲಿ ನಿನ್ನ ಸ್ಟೂಡೆಂಟ್ ಅದಾರು, ಇಲ್ಲಿ ನಿನ್ನ ಸ್ಟೂಡೆಂಟ್ ಅದಾರು. ನನಗೆ ಎಲ್ಲವನ್ನು ನೆನಪಿಟ್ಕೊಳ್ಳುವಂಥ ಏನೋ ಶಕ್ತಿ ಇಲ್ಲ. ಏನು ಅವರ ಸೌಂಡ್ ಆಗ್ತಾ ಇದೆ, ಏನು ಅವರ ಎಲ್ಲಿ ಹೋದಲ್ಲಿ ನನ್ನ ಸ್ಟೂಡೆಂಟ್ ಅದಾರ. ಏನು ಸುಮಾರು 20 ಜನರಿಗೆ ನಾನು PhD ಅನ್ನು ಕೊಟ್ಟೀನಿ. ನನ್ನ ಶ್ರೇಯಸ್ ಏನು ಗೊತ್ತಂದ್ರೆ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅತಿ ಹೆಚ್ಚು PhDಗಳನ್ನು ಮಾಡಿಸಿದಂಥ ಶ್ರೇಯಸ್ಸು ಕರ್ನಾಟಕ ಯೂನಿವರ್ಸಿಟಿಗಿದೆ. ಅತಿ ಹೆಚ್ಚು PhDಗಳನ್ನು ಮಾಡಿಸಿದಂಥ ಡಿಪಾರ್ಟ್ಮೆಂಟ್ ನಾನು ಕೆಲಸ ಮಾಡಿದಂಥ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರಕ್ಕಿದೆ. ಈಗ ಸದ್ಯದ ರೆಕಾರ್ಡ್ ಏನು ಅಂದರೆ ನನ್ನ 20 ಜನರಲ್ಲಿ 10 ಜನ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ PhD ಮಾಡ್ಯಾರ. ಸೊ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಒಂದು 40 PhDಗಳು ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಮೇಲೆ ಆಗಿವೆ. ಅವು ಎಲ್ಲ ಟೈಟಲನ್ನು ಮೊದಲಿನ 4 ಟೈಟಲ್ ಬಿಟ್ಟರೆ ಎಲ್ಲ ಟೈಟಲ್ಗಳನ್ನು ನಾನು ಕೊಟ್ಟೀನಿ. ನಾನು ಬಹುಜನ ಪಕ್ಷದಲ್ಲಿ ಇರಲಿಕ್ಕಿಲ್ಲ, ಆದರೆ ಬಹುಜನ ಸಿದ್ಧಾಂತದಲ್ಲಿ ನಾವು ನಡೆದು ಬಂದೀವಿ. ನಾವು ಯಾವುದೇ ಜಾತಿ ಮತ ಪಂಥ ಒಬ್ಬ ಶಿಕ್ಷಕಾಗಿ ನಾವು ಎಂದೂ ಏನು ಎನಿಸಲಿಲ್ಲ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಸಂದರ್ಭ ಶಂಭು ನಿಲ್ಲಬಾರ್ದಾಗಿತ್ತು ಇಲೆಕ್ಷನ್ ಅನ್ನೋದು ನನ್ನ ನಿಲುವಿತ್ತು. ಅವರ ಎಲ್ಲರೂ ಮೊದಲ ಮೀಟಿಂಗಲ್ಲಿ ಹೇಳಿದರು, ಎಲ್ಲ ನಿಮ್ಮ ಮನೆಗೆ ತಗೊಳ್ತಾ ಇದ್ದೀರಿ, ಉಳಿದ ಮಂದಿ ಅದಾರ ಇಲ್ಲಿ ಎಷ್ಟು ಜನಾಂಗಗಳಿವೆ. ಅಂಥ ಜನಾಂಗಗಳಿವೆ ಅಂದ್ರೆ ಇವತ್ತಿಗೂ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಾರ್ದಂಥ ಜಾತಿಗಳು ಜನಾಂಗಗಳು ಇವತ್ತಿಗೂ ಇವೆ. ಅವು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ನೀವು ಕುರುಬರಿಗೆ ಕೊಡ್ತೀವಿ ಅಂದಿದ್ದರೆ ಯಾಕೆ ಕೊಡಲಿಲ್ಲ ಅನ್ನೋದಕ್ಕೆ ಈ ದೊಡ್ಡ ಕಿಡಿ ಏನು ಶಂಭು ನಾನು ಇಲೆಕ್ಷನ್ಗೆ ತಂದು ನಿಲ್ಲಿಸ್ತು ಅಂತ. ಸೊ ಶಂಭು ಕೇಳಿದಾಗ ಅವನ್ಯಾರು ಕೇಳವ, ನಮ್ಮ ಪಕ್ಷದವ ಏನು ಅಂತ. ಅದೇ ಪಕ್ಷದವ್ರು ಒಟ್ಟ ಕೇಳಬೇಕಾ? ನೀವು ಮಾಡುವಂಥ ಅನ್ಯಾಯ ಪ್ರತಿ ಪ್ರಜೆಗೂ ಎಷ್ಟು ಜನ ನೀವು 17,50,000 ಇರಲಿಲ್ಲ, ನೀವೆಲ್ಲರೂ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಇದೆ ಅನ್ನೋದು ನಮ್ಮ ಮಂತ್ರಿ ತೆಲಿಗೆ ಹೊಳಿಲಿಲ್ಲ ಅನ್ನೋದು ಅತ್ಯಂತ ಖೇದಕರ ಆಗಿದೆ. ಸೊ ನಾ ಏನು ಹೇಳುವುದು ಅಂದರೆ ಶಂಭುಗೆ ನಿಲ್ಲುವಂಥ ಆಸಕ್ತಿ ಇರಲಿಲ್ಲ, ಆದರೆ ಅವರು ಈ ಪ್ರಶ್ನೆಯನ್ನು ಎತ್ತಿದಾಗ ಅವರ ಸಹಚರರು ಗೆಳೆಯರು ಹಿತೈಷಿಗಳು ಏನು ಹೇಳಿದಾರಂದ್ರೆ, ಸಾಹೇಬ್ರೆ ನೀವೇ ಸೂಕ್ತ, ನೀವೇ ನಿಲ್ಲಬೇಕು ಅಂತ ಹೇಳಿದರು. 2 ಸಲ ಶಂಭು ನಾನು ನಿಲ್ಲುವುದಿಲ್ಲ, ನಾ ಬೇಡ, ಇದು ಸಾಮಾನ್ಯ ಮತಕ್ಷೇತ್ರ ಐತಿ, ಅನೇಕ ವರ್ಷಗಳಿಂದ ಏನು ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು. ಸುಮಾರು ಶಂಕರಾನಂದ ಅವರು 7 ಸಲ, ರತ್ನಮಾಲಾ ಸವನೂರು 1 ಸಲ, ಜಿಗಿಜಿನ್ಗಿ ಅವರು 3 ಸಲ ಆರಿಸಿ ಬಂದಾರ. ನಾದ ಜನ ಕಣ್ಣು ಕೆಂಪಾಗ್ತಾವ ನಿಂತರ ನಾನು ನಿಲ್ಲುವುದಿಲ್ಲ ಅಂತ ಸುತಾರಾಮ್ ಒಪ್ಪಿಕೊಳ್ಳಲಿಲ್ಲ. ಅವರನ್ನು ಒಪ್ಪಿಸಿದಂಥವ್ರು ಇಲ್ಲಿ ವೇದಿಕೆ ಮೇಲೆ ಮತ್ತು ಕೆಳಗಡೆ ಇದ್ದಾರೆ. ಏನು ನಮಗೆ ನಿಜಕ್ಕೂ
ಈ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ನಮಗೆ ಏನು ನಮ್ಮ ಒತ್ತಾಸೆ ಆಸೆನೇ ಇರಲಿಲ್ಲ. ಇದನ್ನ ಅವ್ರು ಹೇಳಿದರು ಶಂಭೂಗ, ಇಲ್ಲಿ ಪ್ರಜಾಪ್ರಭುತ್ವ ಕುಸಿದು ಹೊಂಟಿದೆ ಅಂತ, ಕುಟುಂಬ ರಾಜಕಾರಣ ಬರ್ತಾ ಇದೆ ಅಂತ. ಏನು ಒಂದು ಮನೆಯಲ್ಲಿ 4 ಜನ ಆಲ್ರೆಡಿ ನೀವು ಶಾಸಕರಿದ್ದೀರಿ, ಮತ್ತು 5ನೇದನ್ನ ನೀವು ಏನೋ ತರ್ತಾ ಇದ್ದೀರಿ, ಇದು ತಪ್ಪು ಅಂತ ಹೇಳಿದ. ಇದ್ದದನ್ನ ಇದ್ದಂಗೆ ಹೇಳಿದರೆ ಸಿಟ್ಟು ಬಹಳ ಸಹಜ ಐತಿ. ಅದಕ್ಕೆ ಹೇಳಿದಾರ ಅವ್ರು. ಏನು ಮೊದಲನೇ ಬಾರಿಗೆ ಏನು ಹೇಳಿದರು, ಮುಂದಿನ 4ನೇ ವರ್ಷಕ್ಕೂ ನಿಮ್ಗೆ ಶಂಭು ಕಲ್ಲೋಳಿಕರ್ಗೆ ನಾವು ಟಿಕೆಟ್ ಕೊಡಂಗಿಲ್ಲ ಅಂತ ಹೇಳಿದರು. ಪತ್ರಕರ್ತರು ಬಂದು ಅವನು ಕೇಳಿದರು ಶಂಭುಗ, ಮತ್ತೆ ಹಿಂಗತಾರಲ್ರಿ ಅಂತ. ಏನ ಸಾಮಾನ್ಯ ಜ್ಞಾನ ಇರಂಗಿಲ್ಲ, ಟಿಕೆಟ್ ಹೆಂಗೆ ಸಿಗ್ತೈತೆ ಅನ್ನೋದ, ಇಲ್ಲಂದ್ರೆ ಅದು ಮಂತ್ರಿಯ ದುರಹಂಕಾರ. ಆ ದುರಹಂಕಾರನ ನಾನು ಇಲೆಕ್ಷನ್ಗೆ ನಿಲ್ಲುವ ಮುಖಾಂತರ ಏನು ಮುರಿತೇನೆ ಅಂತ ಅನ್ನೋದನ್ನ ಹೇಳಿದ. ನಿಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇದೆ, ಏನು ಬಹಳ ದೊಡ್ಡ ಪ್ರಶ್ನೆ ಇದೆ. ಈ 25 ವರ್ಷದಲ್ಲಿ ಅವರನ್ನು ಯಾರೂ ಪ್ರಶ್ನೆ ಮಾಡಿದ್ದಿಲ್ಲ. ಆದ್ರೆ ಮೊದಲ ಬಾರಿಗೆ ಏನು ಈ ಮತಕ್ಷೇತ್ರದಿಂದ ಶಂಭು ಏನು ಅದನ್ನ ಪ್ರಶ್ನೆ ಮಾಡ್ಯಾನ. ಅವನಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಬೇಕಾಗಿದೆ. ಏನು ನೀವು ಒಬ್ಬ ವ್ಯಕ್ತಿಯನ್ನ ನಡು ನೀರಿನಲ್ಲಿ ಬಿಟ್ಟು ಹೋಗಬಾರದು. ನೀವು ಶಂಭು ಹೇಳಿದ ಏನು ನೀವೆಲ್ಲರೂ ನಿಮ್ಮ ಜೊತೆಗೆ ಇನ್ನೊಂದು ಮತವನ್ನ ತರಬೇಕು ಅಂತ ಹೇಳಿದ. ನನಗೆ ಕಾಂಚೀರಾಮ್ ಸಾಹೇಬರಿಗೆ ನೆನಪಾತು. ಕಾಂಚೀರಾಮ್ ಸಾಹೇಬರಿಗೆ ಒಂದು 25 ವರ್ಷದಿಂದ ಪತ್ರಕರ್ತರು ಕೇಳಿದರು, ಕಾಂಗ್ರೆಸ್ ಎಷ್ಟು ಬಲ ಅಡ್ಡಿದೆ, ಜನತಾ ಪಕ್ಷ ಎಷ್ಟು ಬಲ ಅಡ್ಡಿದೆ, ನಿನ್ನ ಪಕ್ಷಕ್ಕೆ ರೊಕ್ಕ ಎಲ್ಲಿ, ಪಾರ್ಟಿ ಫಂಡ್ ಎಲ್ಲಿ ಅಂತ ಕೇಳಿದರು. ಆಗ ಕಾಂಚೀರಾಮ್ ಸಾಹೇಬ್ರು ಹೇಳಿದರು ಏನಂದ್ರ, ನನ್ನ ಬಹುಜನ ಸಮಾಜ ಅಂತಂದ್ರೆ ಅವರೊಂದು ಇದನ್ನ ಮಾಡಿದ್ರು, ಬ್ರಾಹ್ಮಣ್ ಬನಿಯಾ ಬಿಟ್ರೆ ಉಳಿದೆಲ್ಲ ಏನೋ ಬಹುಜನ ಸಮಾಜ ಅಂತ ಹೇಳಿದರು. ನನ್ನ ಬಹುಜನ ಸಮಾಜ 50 ಕೋಟಿ ಇದೆ, ಅಂದ 75 ಕೋಟಿ ಇತ್ತು ಭಾರತದ ಜನಸಂಖ್ಯೆ. ಅವರು ಈ ಪ್ರಶ್ನೆ ಹೇಳುವಾಗ 50 ಕೋಟಿ ಇದೆ, ಅವ್ರು ಒಂದು ಊಟ ಬಿಟ್ರೆ ನನ್ನ ಪಾರ್ಟಿ ಫಂಡ್ 500 ಕೋಟಿ ಆಗ್ತೈತಿ ಅಂತ ಹೇಳಿದ್ದರು. ಸೊ ಇದು ಶಂಭು ಹೇಳುವಂತ ಓಟಿಗೆ ನೀವು ಬರೀ ನಿಮ್ಮ ಓಟ್ ಹಾಕುದಲ್ಲ, ಏನು ಕಾಂಚೀರಾಮ್ ಸಾಹೇಬ್ರು ಹೇಳ್ತಿದ್ರು, ಒಂದು ಓಟ್ ಕೊಡ್ರಿ, ಒಂದು ನೋಟ್ ಕೊಡ್ರಿ. ಅವ್ರ ಪ್ರಾಯೋಗಿಕ ಹೆಂಗಿತ್ತು ಅಂದ್ರೆ ಏನು ಅವ್ರೊಂದು ಡಬ್ಬಿ ಇಡ್ತಿದ್ರು, ₹1 ಹಾಕಬೇಕಂತ ಹೇಳ್ತಿದ್ರು. ಆ ₹1 ಎಷ್ಟು ಬೀಳ್ತಾವಲ್ಲ ಅಷ್ಟು ಓಟ್ ನಮಗೆ ಬರ್ತಾವು ಅಂತ ಹೇಳ್ತಿದ್ರು. ನೀವು ಅವರು ಬೆಂಗಾವಲಾಗಿ ಯಾಕೆ ನಿಲ್ಲಬೇಕಾಗಿದೆ ಅಂತಂದ್ರೆ, ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ರಾಜಕಾರಣ ಬದಲಾಗಬೇಕಾಗಿದೆ. ಅದು ಆಗಲೇಬೇಕು. ಅದು ಆಗುವ ತಕ್ಕ ನಾವು ಅಂತೂ ಬಿಡುವುದೇ ಇಲ್ಲ. ನಾವು ಏನು ಆಕಸ್ಮಿಕವಾಗಿ ಹುಟ್ಟಬೇಕಂತ ಹುಟ್ಟಿಲ್ಲ, ಆಕಸ್ಮಿಕವಾಗಿ ಹುಟ್ಟಿವಿ. ಸಾವು ನಿಶ್ಚಿತ ಇದೆ. ಅದು ಹೆಂಗೆ ಸಾಯುವಾಗ ನಮ್ಮ ಮುಂದೆ ಒಂದು ಗುರಿ ಇದೆ. ಆ ಗುರಿಯನ್ನು ತಲುಪುವಂತ ಧ್ಯೇಯ ಏನು ಶಂಭುಗಿದೆ, ನನಗೂ ಇದೆ, ನಿಮಗೂ ಇದೆ, ನಿಮ್ಮೆಲ್ಲರಿಗೂ ಇದೆ ಅಂತ ತಿಳ್ಕೊಂಡೀನಿ. ಸೊ ಆ ಕಾರಣಕ್ಕಾಗಿ ಶಂಭುನನ್ನ ನೀವು ಪ್ರಚಂಡ ಬಹುಮತದಿಂದ, ಕೇವಲ ನೀವಷ್ಟ ಓಟ್ ಹಾಕದ, ನೀವು 100 ಓಟ್ ಏನಾದರೂ ತಂದ್ರೆ ಪಾರ್ಲಿಮೆಂಟದಲ್ಲಿ ಶಂಭು ಬರೀ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗೋದಿಲ್ಲ. ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಆತ ಮಿನಿಸ್ಟ್ರು ಆಗಬಹುದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಅಲ್ಲಿ ಮುಂದೆ ಕರ್ನ ಹಚ್ಕೊಂಡು ಆಟೋ ರಿಕ್ಷಾ ನಿಂತಿದೆ. ಆಟೋ ರಿಕ್ಷಾ ಡ್ರೈವರ್ ಎಲ್ಲಿದ್ರು ಗಾಡಿ ತಗೊಂಡು ಸ್ಟೇಜ್ ಕಡೆ ಬರ್ಬೇಕು. ನಾಳೆ ಮತ್ತೊಂದು ನುಡಿಗೆ ತಮ್ಮನ್ನು ಭೇಟಿಯಾಗ್ತವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.